ಹಾಯ್ ಹಲೋ ನನ್ನ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಸ್ವಾಗತ ಹಾಗೆ ನಮಸ್ಕಾರ ಕೂಡ. ಇದು ನಾನು ಶನಿವಾರ ಈವ್ನಿಂಗ್ ಸ್ಟಾರ್ಟ್ ಮಾಡಿರೋ ವಿಡಿಯೋ. ಏನಂದರೆ ನಾನು ಈವ್ನಿಂಗು ಚಪಾತಿ ಮಾಡ್ತಾಯಿದ್ದೆ. ನನಗೆ ಸಡನ್ನಾಗಿ ಅನ್ನಿಸ್ತು ಯಾಕೆ ನಾನು ಒಂದು ವಿಡಿಯೋ ಸ್ಟಾರ್ಟ್ ಮಾಡಬಾರ್ದು ಇವಾಗಲೇ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇವಾಗ ಸಡನ್ನಾಗಿ ನೆನಪು ಮಾಡಿಕೊಂಡು ಈ ವಿಡಿಯೋನ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದೆ. ನಾನಿಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೋಸ್ಕರ 2-3 ಚಪಾತಿ ಅಷ್ಟೇ ಮಾಡ್ತಾಯಿದ್ದೀನಿ. ಚಪಾತಿ ಮಾಡೋ ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ. ಅವನು ಪನ್ನೀರ್ ಕರಿ ಮಾಡ್ಕೊಂಡಿದ್ದ. ಅದಕ್ಕೋಸ್ಕರ ನೀನು ಚಪಾತಿ ಬೇಕೇ ಬೇಕು ಮಾಡಮ್ಮ 2 ಅಂತ 2 ಚಪಾತಿ ಮಾಡ್ಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೆ. ನಾನು ಏನಾದರೂ ವಿಡಿಯೋ ನೋಡೋದಾದರೆ ಏನಾದರೂ ಅಂದ್ಕೊಂಡಿರ್ತೀನಲ್ವ, ನೋಡೋದಾದರೆ ನಾನು ಈ ಥರ ಚಪಾತಿ ರೊಟ್ಟಿ ಏನಾದರೂ ಮಾಡ್ತಾ ಇರ್ತೀನಲ್ವ, ಆವಾಗ ಇಲ್ಲಿ ಮೊಬೈಲ್ ಇಟ್ಕೊಂಡು ಅದನ್ನು ನೋಡ್ತಾ ಇದನ್ನು ಚಪಾತಿ ಅಥವಾ ರೊಟ್ಟಿ ಮಾಡ್ತಾ ಇರ್ತೀನಿ. ಇದು ನನಗೆ ತುಂಬ ರಿಲ್ಯಾಕ್ಸಿಂಗ್ ಫೀಲ್ ಕೊಡುತ್ತೆ. ಹಾಗೆ ಆ ಟೈಮಲ್ಲಿ 1-2 ವಿಡಿಯೋ ನೋಡೋದಿದ್ದರೂ ಕೂಡ ಅದನ್ನು ಕೂಡ ನೋಡಿ ಆ ಟೈಮ್ನ ಯುಟಿಲೈಸ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ವಿಡಿಯೋ ನೋಡ್ತಾ ಚಪಾತಿ ಮಾಡಿ ಅವನಿಗೆ ಚಪಾತಿನ ಸರ್ವ್ ಮಾಡ್ತಾಯಿದ್ದೆ. ಅವನು ಪನ್ನೀರ್ ಕರಿ ಮಾಡ್ಕೊಂಡಿದ್ದೆ. ಈ ಥರ ಚಿಕ್ಕ ಪುಟ್ಟ ಅಡುಗೆ ಅವನಿಗೆ ಮಾಡ್ಲಿಕ್ಕೆ ಬರುತ್ತೆ. ಹಾಗೆ ಅವನಿಗೆ ತುಂಬ ಇಷ್ಟ ಕೂಡ ಅಡುಗೆ ಮಾಡೋದು. ಸೊಪ್ಪು ಬೇಳೆ ಸಾರು ಮಾಡಿದ್ದೆ. ಅನ್ನ ಸಾಂಬಾರು ನಾವಿಬ್ಬರು ಊಟ ಮಾಡಿದ್ವಿ. ಅವನಿಗೆ ಚಪಾತಿ ಬೇಕೇ ಬೇಕು ಅಂತ ಕೇಳ್ದಂತೆ ಅವನಿಗೆ ಚಪಾತಿ ಮಾಡಿಕೊಟ್ಟಿದ್ದಷ್ಟೇ. ನಾವು ಊಟ ಮಾಡ್ತಾ ಬಿಗ್ ಬಾಸ್ ನೋಡಿಕೊಂಡು ನಾವು ಊಟ ಮಾಡಿದ್ವಿ. ನಮ್ಮ ಮನೇಲಿ ಬಿಗ್ ಬಾಸ್ ನೋಡಬೇಡ ತುಂಬ ಜಗಳ ಎಲ್ಲ ಆಗ್ತಾ ಇರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆದರೂ ನನಗೆ ನನ್ನ ಫೇವ್ರೆಟ್ ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್. ನಾನು ಇದೊಂದನ್ನೇ ನೋಡೋದು. ಹಂಗಾಗಿ ಹಠ ಮಾಡಿ ನಾನು ಈ ಶೋನ ನೋಡ್ತಾ ಇರ್ತೀನಿ. ನಮ್ಮ ಮನೆ ಹತ್ರ ಇರೋ ಪಾರ್ಕಿಂದ ನಮಗೆ 1-2-3 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೊಂದು ಫಂಕ್ಷನ್ ಇತ್ತು. ಅದಕ್ಕೋಸ್ಕರ ನೀವು ಸ್ಟಾಲ್ ಹಾಕೋದಾದರೆ ಬಂದು ಸ್ಟಾಲ್ ಹಾಕ್ಬೋದು ಅಂತ ನಮಗೆ ಗೊತ್ತಿರೋರೊಬ್ಬರು ಇನ್ಫಾರ್ಮ್ ಮಾಡಿದರು. ಅದನ್ನು ಕೂಡ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಬೆಳಗ್ಗೆ ಅರ್ಜೆಂಟಾಗಿ ಹೋಗಬೇಕು, ನೀನು ಇವಾಗ ಬಿಗ್ ಬಾಸ್ ನೋಡ್ಕೊಂಡು ಕೂರ್ತೀಯಾ ಅಂತ. ಸರಿ ಅಂತ ಹಠ ಮಾಡಿ ಬಿಗ್ ಬಾಸ್ ನೋಡಿ ಮಲ್ಕೊಂಡು ಮತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ಇವತ್ತು. ಎದ್ದಿದ ತಕ್ಷಣ ನಾನು ಬ್ರಷ್ ಮಾಡಿದ ತಕ್ಷಣ ಫಸ್ಟು ಕುಡಿಯೋದೆ ಬಿಸಿ ನೀರಿಗೆ, ಒಂದು ಅರ್ಧ ಲೀಟ್ರ್ ಬಿಸಿ ನೀರಿಗೆ ಲೆಮನ್ ಹಾಕ್ಕೊಂಡು ಕುಡಿತೀನಿ. ಇದು ನನಗೆ ತುಂಬಾ ಅಭ್ಯಾಸ ಇದೆ. ಹಾಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಒಂದು ಅರ್ಧ ಲೀಟ್ರ್ ನೀರನ್ನು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿದು ಆಮೇಲೆ ನೆಕ್ಸ್ಟ್ ಕೆಲಸ. ತುಂಬ ಬೆಳಕಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಇದು 6 ಗಂಟೆ, ಇನ್ನು 6 ಗಂಟೆಗೆ ಅಷ್ಟೊಂದು ಬೆಳಕಾಗಿದೆ. ಈ ಸೀಸನಲ್ಲಿ ಬೆಳಕು ತುಂಬಾ ಬೇಗ ಆಗುತ್ತೆ. ನಾನು ಒಂದು ಅರ್ಧ ಗಂಟೆ ನಾನು ಏನು ಬಿಸಿನೀರು ಕುಡಿತೀನಲ್ವ, ಅದೇ ನನ್ನ ರಿಲ್ಯಾಕ್ಸಿಂಗ್ ಟೈಮು. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಹಾಗೆ ಬಿಸಿನೀರು ಕುಡಿದಿದ್ದಾದಮೇಲೆ ಗಂಜಿ ಮಾಡಿದೆ. ಇಮ್ಮಿಡಿಯೇಟಾಗಿ ಗಂಜಿ ಮಾಡಿ ಅದನ್ನು ನನ್ನ ಮಗನಿಗೆ ಅಂತ ಒಂದು ಮಗ್ಗಿಗೆ ಹಾಕ್ತಾಯಿದ್ದೀನಿ. ಬೇಗ ಹೋಗಬೇಕಿತ್ತು 8:15ಗೆಲ್ಲ. ಗಂಜಿ ಮಾಡಿ ಯಾರಾದರೂ ಟಿಫನ್ ಬೇಕು ಅಂತಾರೆ ಅಂದ್ಕೊಂಡು ಪುಳಿಯೋಗರೆ ಕಲಿಸ್ಬಿಟ್ಟು ಪುಳಿಯೋಗರೆ ಮಾಡಿ ನಾನು ರೆಡಿ ಆಗ್ತಾಯಿದ್ದೆ. ನಾನು ಮೆಂತ್ಯಕಾಳು ನೆನೆಸಿಟ್ಟಿರಲಿಲ್ಲ. ಮೊಳಕೆ ಕಟ್ಟಿದ ಮೆಂತ್ಯಕಾಳಿತ್ತು, ಅದನ್ನೇ ನಾನು ಒಂದು ಸ್ಪೂನ್ ತಿಂದುಬಿಟ್ಟೆ ಇವತ್ತು. ಹಾಗೆ ಮಾಲ್ಟ್ ಕುಡಿದ್ಬಿಟ್ಟು ಅಲ್ಲಿಗೆ ಹೋಗೋಕ್ಕೆ ಅಂತ ರೆಡಿ ಆಗ್ತಾಯಿದ್ದೀನಿ. ಹಾಗೆ ನಾಳೆಗೆ ದೋಸೆ ಬೇಕು ಅಂತ ದೋಸೆಗೂ ಕೂಡ ಅಕ್ಕಿನ ನೆನೆಸಿಟ್ಟು ಈಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ಇಷ್ಟೆಲ್ಲ ಕೆಲಸ 8 ಗಂಟೆ ಒಳಗೆ ಮಾಡೋದಕ್ಕೆ ತುಂಬ ಹರಿಬರಿ ಅಂತ ಅನಿಸ್ಬಿಡ್ತು. ಇವಾಗ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿ ಅಲ್ಲಿಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾಯಿದ್ದೀನಿ. ಒಂದೊಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ದೇವರ ಆಶೀರ್ವಾದ ತುಂಬಾ ಮುಖ್ಯ ಅಲ್ವಾ. ಅದು ಕೂಡ ನಮಗೆ ಇದು ಫಸ್ಟ್ ಟೈಮ್ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿರೋದು. ನಮಗೆ ಗೊತ್ತಿಲ್ಲ ನಾವು ಹೇಗೆ ಫೇಸ್ ಮಾಡ್ತೀವಿ ಅಂತ. ನಾನು, ನನ್ನ ತಂಗಿ, ನನ್ನ ಹಸ್ಬೆಂಡ್ ಎಲ್ಲ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ದೇವರಿಗೆ ಪೂಜೆ ಮಾಡಿ, ನಮ್ಮದು ಸಿಂಪಲ್ ಪೂಜೆ ನಂದು. ನಾನು ದೇವ್ರ ಮನೇಲಿ ಜಾಸ್ತಿ ಎಲ್ಲ ದೇವರ ಐಡಲ್ಸ್ ಎಲ್ಲ ಇಟ್ಕೊಂಡಿಲ್ಲ. ತುಂಬ ಅಂದರೆ ತುಂಬ ಸಿಂಪಲ್ ದೇವ್ರ ಮನೆ. ಹಂಗೆ ದೇವ್ರ ಪೂಜೆ ಕೂಡ. ದೇವ್ರ ಪೂಜೆ ಮಾಡಿಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ದೇವರ ಆಶೀರ್ವಾದ ಬೇಕು. ಅದನ್ನು ಸಕ್ಸಸ್ಫುಲ್ಲಾಗಿ ನಾವು ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ಖಂಡಿತ ನಮಗೆ ದೇವರ ಆಶೀರ್ವಾದ ಬೇಕೇ ಬೇಕು. ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಮನಸ್ಸಲ್ಲಿ ಏನೋ ಒಂಥರ ಅನ್ನಿಸ್ತಾ ಇದೆ. ನಿಮಗೆಲ್ಲ ಅನಿಸ್ಬೋದು, ಓಕೆ ಇದ್ಯಾವ ದೊಡ್ಡ ವಿಷಯ ಅಂತ. ಆದರೆ ನಮಗೆ ಸ್ವಲ್ಪ ಮನಸ್ಸಲ್ಲಿ ಕಳವಳ ಅಂತ ಅನ್ನಿಸ್ತಾ ಇರೋದಂತೂ ನಿಜ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಏನೇನೆಲ್ಲ ತೊಗೊಂಡೋಗ್ಬೇಕಂತ, ಏನು ತೊಗೊಂಡೋಗ್ಬೇಕು ಅಂತ ನಮಗೂ ಅಷ್ಟು ಐಡಿಯಾ ಇಲ್ಲ. ಒಂದು ಫೋಲ್ಡಬಲ್ ಟೇಬಲ್ಲು ಮತ್ತು ನಮ್ಮದೇನು ಮಾಲ್ಟ್ ಪೌಡರ್ ಇದೆ ಅದನ್ನೆಲ್ಲ ತೊಗೊಂಡು ಇವಾಗ ಹೊರಟಿದ್ದೀವಿ. ಓಕೆ, ನನ್ನ ಹಸ್ಬೆಂಡ್ ಕೂಡ ಅವ್ರು ಕೂಡ ಬರ್ತೀನಿ ಅಂತ ಹೊರಟಿದ್ದಾರೆ. ಅವ್ರಿಗೂ ಕೂಡ ತುಂಬ ಇಂಟ್ರೆಸ್ಟ್ ಇದೆ ಈ ಬಿಸ್ನೆಸ್ಸಲ್ಲಿ. ಹಾಗಾಗಿ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಮೊದಲೇ ಹೇಳಿದೆ, ಸಡನ್ನಾಗಿ ನಮಗೆ ಸ್ಟಾಲ್ ಹಾಕೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ. ನೆನ್ನೆ ಮಧ್ಯಾಹ್ನ ನಮಗೆ ಅವರು ಕಾಲ್ ಮಾಡಿ ಹೇಳಿದರು, ನೀವು ಸ್ಟಾಲ್ ಹಾಕೋದಿದ್ರೆ ಹಾಕ್ಬೋದು ಅಂತ.
ಇವಾಗ ಹೊರಟಿದ್ದೀವಿ ಬೆಳಿಗ್ಗೆನೆ. ನಮ್ಮ ಹತ್ರ ಅಷ್ಟೊಂದು ಸ್ಟಾಕ್ ಸಹ ಇರಲಿಲ್ಲ. ನಾವು ಆರ್ಡ್ರ್ ಬಂದ ಮೇಲೆ ಇದನ್ನು ಪ್ರಿಪ್ರೇಷನ್ ಮಾಡಿ ಕೊಡೋದಲ್ವಾ, ಅದಕ್ಕೆ ಅಷ್ಟೊಂದು ಸ್ಟಾಕ್ ಏನೂ ಇರಲಿಲ್ಲ. ಅರ್ಧ ಕೆ ಜಿ ಪ್ಯಾಕೆಟ್ಸ್ ಸ್ವಲ್ಪ ಇತ್ತು, ಹಾಗೆ 1 ಕೆ ಜಿ ಪ್ಯಾಕೆಟ್ಸ್ ಸ್ವಲ್ಪ ಇತ್ತು ರೆಡಿ ಇರೋದು. ಈಗ ಅಷ್ಟು ಸಡನ್ನಾಗಿ ಮಧ್ಯಾಹ್ನದ ಮೇಲೆ ಪ್ರಿಪೇರ್ ಮಾಡಲಿಕ್ಕೆ ಆಗಲ್ಲ ಅಲ್ವಾ, ಹಾಗಾಗಿ ಏನಿದೆಯೋ ಅದನ್ನೇ ತೊಗೊಂಡು ಹೋಗ್ತಾ ಇದ್ದೀವಿ. ಹೆಚ್ಚಿಗೆ ಏನಾದರೂ ಆರ್ಡ್ರ್ ಬಂದರೆ ಆರ್ಡ್ರ್ ತೊಗೊಂಡು ಬಂದು ಆಮೇಲೆ ಸಪ್ಲೈ ಮಾಡಿದ್ರೆ ಆಯಿತು ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಇವಾಗ ಗೊತ್ತಿಲ್ಲ, ನಮಗೂ ಇದು ಹೊಸ ಅನುಭವ. ಅಲ್ಲಿ ಹೇಗೆ ಆಗುತ್ತೆ, ನಾವು ಅದನ್ನು ಹೇಗೆ ಫೇಸ್ ಮಾಡ್ತೀವಿ, ಇದೇನು ದೊಡ್ಡ ವಿಷಯ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಆದರೆ ನಾವು ಫಸ್ಟ್ ಟೈಮು ಇದನ್ನು ಫೇಸ್ ಮಾಡ್ತಾ ಇರೋದ್ರಿಂದ ಖಂಡಿತ ನಮಗಿದು ದೊಡ್ಡ ವಿಷಯನೇ ಹೌದು. ಹೇಗೆ ಜನನ ಫೇಸ್ ಮಾಡ್ತೀವಿ ಫೇಸ್ ಟು ಫೇಸು, ಹೇಗೆ ನಾವು ಅಲ್ಲಿ ಅದನ್ನು ಆ ಸಿಚುವೇಶನ್ನ ಎದುರಿಸ್ತೀವಿ ಅಂತ ಖಂಡಿತ ಗೊತ್ತಿಲ್ಲ. ನೋಡೋಣ ಅಲ್ಲಿ ಹೋದ್ಮೇಲೆ ಹೇಗಾಗುತ್ತೆ ಅಂತ. ನಾನು ಆವಾಗಲೇ ಹೇಳಿದೆ, ನಮ್ಮ ಹತ್ರ ಇರೋದೇ ಅರ್ಧ ಕೆ ಜಿ ಪ್ಯಾಕೆಟ್ಸು ಮತ್ತು ಸ್ವಲ್ಪ 1 ಕೆ ಜಿ ಪ್ಯಾಕೆಟ್ಸು, ಅಷ್ಟೊಂದು ಜಾಸ್ತಿ ಸ್ಟಾಕ್ಸ್ ಇರಲಿಲ್ಲ ಅಂತ. ನಮಗೆ ಅನಿಸ್ತಾ ಇತ್ತು, ಮುಂಚೆನೇ ಗೊತ್ತಾಗಿದ್ರೆ ನಾವು 250 ಗ್ರಾಮ್ದು ಅಂದರೆ 1/4 ಕೆ ಜಿ ಪ್ಯಾಕೆಟ್ನ ಸ್ವಲ್ಪ ಮಾಡಿಕೊಂಡು ಪೌಡರ್ನ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡ್ಕೋಬೋದಿತ್ತು ಅಂತ. ಈಗ ಯಾವುದಕ್ಕೂ ಟೈಮ್ ಇಲ್ಲ, ಏನು ಮಾಡಲಿಕ್ಕಾಗಲ್ಲ. ಯಾರಿಗಾದರೂ 1 ಕೆ ಜಿ ಅರ್ಧ ಕೆ ಜಿ ತೊಗೊಳ್ಳಿಕ್ಕೆ ಜಾಸ್ತಿ ಆಯಿತು ಕ್ವಾಂಟಿಟಿ ಅಂತ ಅನಿಸಿದ್ರೆ 1/4 ಕೆ ಜಿ ತೊಗೊಳ್ತಾ ಇದ್ರೇನೋ ಅಂತ ನಮಗೆ ಫೀಲ್ ಆಗ್ತಾ ಇತ್ತು. ಓಕೆ, ಏನು ಮಾಡಲಿಕ್ಕಾಗಲ್ಲ. ನೆಕ್ಸ್ಟು ಏನಾದರೂ ಸ್ಟಾಲ್ ಹಾಕ್ಲಿಕ್ಕಾಗಲಿ ಮುಂಚೆನೇ ಏನಾದರೂ ಗೊತ್ತಾದರೆ ನಾವು ಅರೇಂಜ್ ಮಾಡ್ಕೋಬೋದು. ನಿಮ್ಗೆ ಕೂಡ ಅಷ್ಟೇ, ನಾನು ಹೇಳ್ತಾ ಇದ್ದೀನಿ, ಮುಂಚೆನೇ ಹೇಳಿದ್ದೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ನ ಡಿಸ್ಪ್ಲೇ ಕೂಡ ಕೊಡ್ತಾ ಇರ್ತೀನಿ. ನಿಮ್ಗೆ ಯಾರಿಗಾದರೂ ಬೇಕಾದರೆ 50+ ಇಂಗ್ರೀಡಿಯೆಂಟ್ಸ್ನ ಬಳಸಿ ಎಲ್ಲ ಥರದ ಕಾಳುಗಳು, ಬೇಳೆಗಳು, ಡ್ರೈ ಫ್ರೂಟ್ಸು, ಮಿಲ್ಲೆಟ್ಸು ಮತ್ತು ನಟ್ಸು, ಇದನ್ನೆಲ್ಲ ಯೂಸ್ ಮಾಡಿ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂತಹ ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್. ಇದು ತುಂಬ ಅಂದರೆ ತುಂಬ ಆರೋಗ್ಯದಾಯಕ. ನಾವು ಕೂಡ ಇದನ್ನು ಡೈಲಿ ಯೂಸ್ ಮಾಡ್ತಾ ಇದ್ದೀವಿ. ನಾವು ಇಷ್ಟು ದಿನ ಯೂಸ್ ಮಾಡಿ ಇದು ಬೇರೆಯವ್ರಿಗೂ ಯೂಸ್ ಆಗ್ಬೋದಲ್ವಾ ಅನ್ನೋ ಕಾರಣಕ್ಕೆ ಇವಾಗ ಇದನ್ನು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀವಿ. ನಮಗೆ ಆನ್ಲೈನಲ್ಲಿ ಖಂಡಿತ ಅಷ್ಟೊಂದು ಆರ್ಡರ್ಸ್ ಇನ್ನೂ ಬಂದಿಲ್ಲ. ಒಂದು 4-5 ದಿನ ಬಂದಿರ್ಬೋದು ಅಷ್ಟೇ. ಇನ್ನು ನಾವು ಲೋಕಲಲ್ಲಿ ನಮ್ಮ ಮನೆ ಹತ್ರ, ನಮ್ಮ ಪಾರ್ಕಲ್ಲಿ, ಅಲ್ಲಿ ಇಲ್ಲಿ ನಮಗೆ ಗೊತ್ತಿರೋರಿಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೆ ಪರವಾಗಿಲ್ಲ, ಚೆನ್ನಾಗೇ ಇದು ಸೇಲ್ ಆಗ್ತಾ ಇದೆ. ನಿಮಗೂ ಯಾರಿಗಾದರೂ ಬೇಕಾದರೆ ತುಂಬ ಕ್ಲೀನಾಗಿ, ಪ್ಯೂರಾಗಿ, ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡದೆ, ಯಾವುದೇ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡದೆ ನಮ್ಮ ಕೈಯಾರೆ ಮಾಡಿರುವಂಥ ಮಾಲ್ಟ್ ಪೌಡರ್ ಇದು. ನಿಮಗೂ ಯಾರಿಗಾದ್ರೂ ಬೇಕಾದರೆ ಖಂಡಿತ ಆರ್ಡರ್ ಮಾಡ್ಬೋದು. ಥ್ಯಾಂಕ್ ಯು. ನಾವಿವಾಗ ಫಂಕ್ಷನ್ ನಡೀತಾ ಇದ್ದ ಪ್ಲೇಸ್ಗೆ ಬಂದಾಯಿತು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು. ಟಿಫನ್ ವ್ಯವಸ್ಥೆ ಕೂಡ ಅಲ್ಲಿತ್ತು, ಆದರೆ ನಾವು ಮನೆಯಿಂದನೇ ತಿನ್ಕೊಂಡು ಬಂದಿದ್ದರಿಂದ ನಾವಲ್ಲಿ ಟಿಫನ್ನ ತೊಗೊಳ್ಳಿಲ್ಲ. ಈ ಥರ ನಾವಿಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಈ ಅರೇಂಜ್ಮೆಂಟ್ ಎಲ್ಲ ನಮ್ಮ ಹಸ್ಬೆಂಡ್ ಅಂತಲೇ ಹೇಳ್ಬೋದು. ನಮಗೂ ಹೊಸ ಅನುಭವ, ಒಂಥರ ಮುಗ್ರಲ್ಲ, ಎಲ್ಲ ಥರದ್ದು ಆಗ್ತದೆ. ನಾವು ನಮಗೆ ರೂಢಿ ಇಲ್ಲ. ನಮ್ಮ ಏರಿಯಾದ ವೆಲ್ಫೇರ್ ಸೊಸೈಟಿ ಮ್ಯಾಗ್ಝಿನಲ್ಲಿ ನಮ್ಮ ಬಸವ ಹೆಲ್ತಿ ಫುಡ್ಸ್ ಪ್ರಾಡಕ್ಟ್ದು ಹ್ಯಾಡ್ ಬಂದಿದೆ. ನಾವು ಆ್ಯಡ್ಗೆ ಕೊಟ್ಟಿದ್ವಿ, ಅದರಲ್ಲಿ ಬಂದಿದೆ. ಅದನ್ನು ನೋಡಂತೂ ನಮಗೆ ತುಂಬಾ ಖುಷಿ ಆಯಿತು. ತುಂಬ ಜನ ಬಂದು ನಮ್ಮ ಪ್ರಾಡಕ್ಟ್ ಬಗ್ಗೆ ವಿಚಾರಿಸಿದ್ರು, ಅದನ್ನು ಹೇಗೆಲ್ಲ ಪ್ರಿಪೇರ್ ಮಾಡ್ತೀವಿ ಅಂತ ಕೂಡ ಕೇಳಿದರು. ನಾವು ಚೆನ್ನಾಗೇ ಫೇಸ್ ಮಾಡಿದ್ವಿ, ಕೆಲವೊಂದು ಕಡೆ ತುಂಬ ತಡವರಿಸಿದ್ವಿ ಕೂಡ. ಅದು ಒಂಥರ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು. ತುಂಬ ಜನ ಸೀನಿಯರ್ ಸಿಟಿಜನ್ಸ್ ಆಗಿರ್ಬೋದು, ಯಂಗ್ಸ್ಟರ್ಸ್ ಆಗಿರ್ಬೋದು, ಬಂದು ನಮ್ಮ ಪ್ರಾಡಕ್ಟ್ನ ನೋಡಿದರು. ಅದನ್ನು ಹೇಗೆಲ್ಲ ನಾವು ಪ್ರಿಪೇರ್ ಮಾಡ್ತೀವಿ ಅಂತ ತಿಳ್ಕೊಂಡು ಎಷ್ಟೊಂದು ಜನ ಅದನ್ನು ಪರ್ಚೇಸ್ ಕೂಡ ಮಾಡಿದರು. ಆಲ್ಮೋಸ್ಟ್ ಜಾಸ್ತಿ ಅರ್ಧ ಕೆ ಜಿದು ತೊಗೊಂಡ್ರು. 1 ಕೆ ಜಿಗೆ ಅಷ್ಟು ಯಾರೂ ಇಷ್ಟಪಡಲಿಲ್ಲ, ಜಾಸ್ತಿ ಕ್ವಾಂಟಿಟಿ ಆಗುತ್ತೆ ಅಂತ. 1 ಕೆ ಜಿ ತೊಗೊಳ್ಳೋರು ಕೂಡ ಅರ್ಧ ಕೆ ಜಿದು 2 ಪ್ಯಾಕೆಟ್ ತೊಗೊಳ್ತಾ ಇದ್ರು. ಅದು ನಮಗೆ ತುಂಬ ಆಶ್ಚರ್ಯ ಆಗ್ತಾಯಿತ್ತು. ಅಂದರೆ ಚೆನ್ನಾಗಿ ಸೇಲ್ ಆಯಿತು. ಇದು ಒಂದು ಸಕ್ಸಸ್ಫುಲ್ಲಾಗಿ ನಾವು ಈವೆಂಟ್ನ ಕಂಪ್ಲೀಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಒಂದು ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ಏನಿರ್ತಾರಲ್ವ, ಅವ್ರ ಕ್ವಶನ್ಗೆ ಆನ್ಸರ್ ಹೇಳೋದು ನಮಗೆ ಸ್ವಲ್ಪ ಕಷ್ಟ ಅಂತಲೇ ಅನ್ನಿಸ್ತಾ ಇತ್ತು. ಅವರು ತುಂಬಾ ಕ್ರಾಸ್ ಕ್ವಶನ್ ಕೇಳ್ತಾಯಿದ್ರು. ಓಕೆ, ಆಲ್ಮೋಸ್ಟ್ ನಾವು ಅವರು ಏನೇನು ಕ್ವಶನ್ಸ್ ಇತ್ತು, ಡೌಟ್ಸ್ ಇತ್ತು, ಅದನ್ನು ಕ್ಲಿಯರ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇದು ಟೋಟಲಿ ಹೇಳ್ಬೇಕಂದ್ರೆ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ. ಮುಂದೆ ಏನಾದರೂ ಈ ಥರದ್ದು ಸ್ಟಾಲ್ ಹಾಕಬೇಕು ಅಂದರೆ ಒಂದು ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು.
ನಮಗೆ ಕೂಡ ಶಾಲು ಹೊದಿಸ್ಬಿಟ್ಟು ಒಂದು ಸನ್ಮಾನ ಮಾಡಿದ್ರು. ನಮಗೆ ಇದು ತುಂಬ ಮುಜುಗರ ಆಯಿತು ಅಂತಲೇ ಹೇಳ್ಬೋದು. ಒಂಥರ ತುಂಬ ಮುಜುಗರ ಉಂಟು ಮಾಡೋವಂಥ ಸನ್ನಿವೇಶ ಅದು. ಟೋಟಲಿ ಈ ಇವೆಂಟ್‌ನ ಸಕ್ಸಸ್ಫುಲ್ಲಾಗಿ ನಾವು ಮುಗಿಸಿದ್ವಿ. ಚೆನ್ನಾಗಿತ್ತು ಒಂಥರ. ಮುಂದೆ ಈ ಥರದ್ದೊಂದು ಸನ್ನಿವೇಶ ಬಂದರೆ ನಾವು ಡೆಫಿನೆಟ್ಲಿ ಫೇಸ್ ಮಾಡ್ತೀವಿ.